ಶಿವಮೊಗ್ಗದ ಸಾಗರದ ರಣಕಣದಲ್ಲಿ ಈಗ ಸಿಗಂಧೂರು ಟೆಂಪಲ್ ಪಾಲಿಟಿಕ್ಸ್ ಆರಂಭ ಆಗಿಬಿಟ್ಟಿದೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸಿಗಂಧೂರು ಚೌಡೇಶ್ವರಿ ದೇಗುಲದ ವಿಚಾರದಲ್ಲಿ ರಾಜಕೀಯ ಶುರುವಾಗಿಬಿಟ್ಟಿದೆ. ದೇಗುಲವನ್ನ ಮುಜರಾಯಿ ವ್ಯಾಪ್ತಿಗೆ ತರಲು ನೋಡುತ್ತಾ ಇದ್ದಾರಂತೆ ಹಾಲಪ್ಪನವರು. ಹೀಗಂತ ಹೇಳ್ತಾ ಓಡಾಡ್ತಾ ಇದ್ದಾರಂತೆ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ. ಈ ವಿಚಾರದಲ್ಲಿ ಬೇಳೂರು ವಿರುದ್ಧ ಹರತಾಳು ಹಾಲಪ್ಪ ಸಿಟ್ಟಿಗೆದ್ದಿದ್ದಾರೆ. ಶಾಸಕ ಬೇಳೂರು ವಿರುದ್ಧ 5 ಕೋಟಿಯ ಮಾನಹಾನಿ ಕೇಸನ್ನ ದಾಖಲಿಸಿದ್ದಾರಂತೆ. ದೇವಸ್ಥಾನದ ಭಕ್ತರು ಮಂಡಳಿಗೆ ನನ್ನ ಮೇಲೆ ಕೆಟ್ಟ ಭಾವನೆಯನ್ನು ತರ್ತಿದ್ದಾರೆ ಅಂತ ಹಾಲಪ್ಪ ಅವರು ಹೇಳ್ತಾ ಇದ್ದಾರೆ. ಪದೇ ಪದೇ ನನ್ನ ಬಗ್ಗೆ ಸುಳ್ಳು ಹೇಳಿ ನನ್ನ ಮಾನ ಹರಾಜು ಮಾಡ್ತಿದ್ದಾರೆ. ಸಿಗಂಧೂರು ದೇಗುಲವನ್ನ ಮುಜರಾಯಿಗೆ ತರಲು ನಾನು ಯತ್ನಿಸಿಲ್ಲ. ಬೇಳೂರು ಬೇಷರತ್ ಕ್ಷಮೆ ಕೇಳಲಿ, ಕೋರ್ಟ್ಗೆ ಬರಲಿ ಅಂತ ಹರತಾಳು ಹಾಲಪ್ಪ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಾಗರ ರಣಕಣದಲ್ಲಿ ಈಗ ಸಿಗಂಧೂರು ಚೌಡೇಶ್ವರಿ ದೇವಲದ ಪಾಲಿಟಿಕ್ಸ್ ಆರಂಭ ಆಗಿಬಿಟ್ಟಿದೆ. ಏನು ಅಂತ ಕೇಳಿದ್ರೆ, ಬೇಳೂರು ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಬೇಳೂರು ಅವರು ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾ ಇದ್ದಾರಂತೆ. ಗೋಪಾಲ್ ಕೃಷ್ಣ ಬೇಳೂರು ಅವರು, ಹರತಾಳ್ ಹಾಳಪ್ಪ ಅವರಿದ್ದಾರಲ್ಲ, ಅವರು ಸಿಗಂಧೂರು ದೇವಸ್ಥಾನವನ್ನ ಏನಾದ್ರೂ ಮಾಡಿ ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಭಕ್ತಾದಿಗಳಿಗೆ ಮನಸ್ಸಿಲ್ಲ, ಆದ್ರೂ ಹಾಲಪ್ಪನವರು ಹಿಂಗೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಊರು ತುಂಬ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹಾಲಪ್ಪನವರು ಕೋರ್ಟ್ಗೆ ಹೋಗಿ ಕೇಸ್ ಮಾಡಿದ್ದಾರೆ. ಕೇಸ್ ಮಾಡಿಬಿಟ್ಟು ನನ್ನ ಮಾನಹಾನಿಗೆ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ, ನನಗೆ ನೋವುಂಟಾಗಿದೆ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಮಾಜಿ ಸಚಿವರಾಗಿರ್ತಕ್ಕಂಥ ಹರತಾಳ್ ಹಾಳಪ್ಪ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ಏನಿದು ವಿಶೇಷವಾಗಿ ಇದು ಮುಜರಾಯಿ ಇಲಾಖೆಗೆ ತರಬೇಕು ಅಂತ ನೀವು ಪ್ರಯತ್ನ ಪಟ್ಟಿದ್ದು ಹೌದಾ, ಅಥವಾ ಗೋಪಾಲ್ ಕೃಷ್ಣರವರು ಬೇಳೂರವರು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದು ಹೌದಾ? ಏನಾಗ್ತಾ ಇದೆ ಸರ್ ಅಲ್ಲಿ? ಹೇಳ್ಕ ಬಂದಿದ್ದು ಹೌದು. ನಾವು ಯಾವತ್ತು ಆ ದೇವ್ರ ಪರ, ಆ ಟ್ರಸ್ಟ್ ಪರ, ಆ ಭಟ್ರ ಪರ. ಅದು ಭಟ್ರು ಮತ್ತು ಟ್ರಸ್ಟಿಗಳು ಎಲ್ಲ ಒಟ್ಟಾಗಿ ದೇವಸ್ಥಾನ ಸಮಿತಿ ಒಟ್ಟಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಅವ್ರ ಮಧ್ಯೆ ಏನೋ ಸ್ವಲ್ಪ ಎಂತದ್ದು ಬಂತೋ ಏನೋ ಗೊತ್ತಿಲ್ಲ ಆಮೇಲೆ. ಆದ್ರೆ ನಾವು ಯಾವ ಸಂದರ್ಭದಲ್ಲೂ ಆ ದೇವಸ್ಥಾನದ ವಿರುದ್ಧ, ಟ್ರಸ್ಟಿಗಳ ವಿರುದ್ಧ, ಭಟ್ರ ವಿರುದ್ಧ ಯಾವತ್ತೂ ಹೋಗಿಲ್ಲ. ಆದ್ರೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಒಟ್ಟಾಗಿ ಹೋಗಿ ಅಂತ ಹೇಳಿದ್ವಿ. ಬಿಟ್ರೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ವಹಿಸ್ಬೇಕು, ಅದನ್ನ ಮುಜರಾಯಿಗೆ ವಹಿಸ್ಬೇಕು ಅಂತ ಹೇಳಿಲ್ಲ. ಇವರು ಸುಮ್ಮನೆ ರಾಜಕೀಯ ಲಾಭಕ್ಕಾಗಿ ಹೇಳ್ತಾರೆ. ಅದು ಸುಮಾರು ಸಾರಿ ಹೇಳಿದ್ರು, ನಾನು ಉತ್ತರ ಕೊಟ್ಟೆ, ಆದ್ರೂ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಪೇಪರ್ ಬಂದಿದೆ, ಮೀಡಿಯಾದಲ್ಲಿ ಬಂದಿದೆ, ಮೀಡಿಯಾದಲ್ಲೆಲ್ಲ ಬಂದಿದೆ, ಪ್ರಜಾವಾಣಿ ಇಲ್ಲಿದೆ ನನ್ನ ಹತ್ರ, ವಿಜಯ ಕರ್ನಾಟಕ ಪೇಪರ್ ಆಗಿದೆ. ಸುಮ್ನೆ ಹೇಳ್ಬಿಡೋದು, ಗುಂಡು ಹೊಡೆದು ಹೋಗ್ಬಿಡೋದು ಗಾಳಿಲಿ. ನಾವು ಯಾವತ್ತೂ ಆ ತರ ಮಾಡಿಲ್ಲ. ಆಕ್ಚುಲಿ ಅವರೇ ಹೇಳಿದಾರೆ ಒಮ್ಮೆ, ಏನಂತ, ಸಿಗಂದು ದೇವಸ್ಥಾನ ಒಂದ್ ಬಿಟ್ಟು ಬಾಕಿ ಎಲ್ಲಿ ಬೇಕಾದ್ರೂ ನಾನು ಬಂದು ಪ್ರಮಾಣ ಮಾಡ್ತೀನಿ ಅಂತ. ಅದು ಬಿಟ್ಟಂತೆ, ಅದೇ ಯಾಕೆ ಬಿಡ್ಬೇಕು? ಅಲ್ಲಿ ಸತ್ಯ ಇಲ್ವಾ? ಅದ್ರ ಪರ ಇಲ್ವಾ ಇವರು? ಸಿಗಂದೂರು ದೇವಸ್ಥಾನ ಒಂದ್ ಬಿಟ್ಟು ಬಾಕಿ ಎಲ್ಲಿ ಬೇಕಾದ್ರೂ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಪೇಪರ್ ಕಟಿಂಗ್ಸ್ ಇದೆ, ಡೇಟ್ ಅಂಡ್ ಸೋ ಅಂಡ್ ಸೋ ಡೇಟ್ ಕೊಡ್ತೀನಿ ನಾನು. ಆಮೇಲೆ ಅವ್ರದೇ ಕುಟುಂಬದ ಹಿರಿಯರು, ಹಲೋ, ಅವ್ರದೇ ಕುಟುಂಬದ ಹಿರಿಯರು ಇದನ್ನ ಮುಜರಾಯಿ ವಹಿಸ್ಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ಹತ್ತದವರೆ ಗೊತ್ತು ಅವ್ರಿಗೆ. ಅದು ಸಮಯ ಬಂದಾಗ ನಿಮ್ಗೂ ಒದಗಿಸ್ತೀನಿ ಅದು ಯಾರು ಹೇಳಿದ್ದಾರೆ ಅಂತ. ಅದರಲ್ಲಿ ವಿಡಿಯೋನು ಇದೆ, ಆಡಿಯೋನು ಇದೆ. ಇವರು ತಾವು ಮಾಡಿದ್ ಬಿಟ್ಟು ನನ್ನ ಮೇಲೆ ಯಾಕೆ ಹೇಳ್ತಾರೋ ಗೊತ್ತಿಲ್ಲ. ನಾವು ಯಾವತ್ತೂ ಆ ದೇವಸ್ಥಾನಕ್ಕೆ ಸರ್ಕಾರಕ್ಕೆ ವಹಿಸ್ಬೇಕು ಅನ್ನೋದಾಗ್ಲಿ, ಮುಜರಾಯಿಗೆ ವಹಿಸ್ಬೇಕು ಅನ್ನೋದಾಗ್ಲಿ ಯಾವತ್ತೂ ಮಾಡಿಲ್ಲ, ಯಾವ ಯೋಚನೆನೂ ಮಾಡಿಲ್ಲ. ಎಲ್ಲ ಒಟ್ಟಾಗಿ ಚೆನ್ನಾಗೇ ನಡೆಸ್ರಪ್ಪ ಅಂತ ಹೇಳಿದೀವಿ ಅಷ್ಟೇ. ಸರ್, ಇದು ಯಾವತ್ತಿಗೂ ಆಗ್ಲಿ ಈ ಧಾರ್ಮಿಕ ಭಾವನೆಗಳು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರುತ್ತೆ, ಬಹಳ ಸೆಂಟಿಮೆಂಟಲ್ ಆಗಿರುತ್ತೆ. ಅಲ್ಲಿ ಬರುವಂತ ಭಕ್ತಾಭಿಮಾನಿಗಳಿಗೆ ಆಬ್ವಿಯಸ್ಲಿ ಈಗ ಬಹುಶಃ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಅಲ್ಲಿರುವಂಥ ಟ್ರಸ್ಟಿಗಳಿಗಾಗಿರ್ಬೋದು, ಅಲ್ಲಿರುವಂಥ ಅರ್ಚಕ ವೃಂದಕ್ಕಾಗಿರ್ಬೋದು, ಅಥವಾ ಭಕ್ತಾಭಿಮಾನಿಗಳಿಗಾಗಿರ್ಲಿ, ಅದನ್ನ ಮುಜರಾಯಿ ಇಲಾಖೆಗೆ ವಹಿಸೋದು ಅವ್ರು ಯಾರಿಗೂ ಮನಸ್ಸಿಲ್ಲ ಅಂತ ಹೇಳಿ. ಸೊ ಇದೇ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಮಾಡೋದು ಸರಿ ಅನ್ಸುತ್ತಾ ಸರ್ ನಿಮ್ಗೆ? ತಪ್ಪು. ಅವ್ರು ಅದೇ ಹಿಂಗೆ ಇಂಥದ್ದು ಒಂದು ಮಾಡ್ಕೊಂಡು ಎಂತಾರು ಬಾಯಿ ಬಂದಂಗೆ ಹೇಳಿ ಹೋಗ್ತಾರೆ. ಅದಕ್ಕೆ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದೀನಿ. ಇವತ್ತು ಹೋಗಿದೆ ನೋಟಿಸ್ ಅವರಿಗೆ, ಲಾಯರ್ ನೋಟಿಸ್ ಕೊಡಿಸಿದ್ದೀನಿ. ಇದು ಕಾನೂನು ಸಮರಕ್ಕಾಗದ್ರೆ ಸಿದ್ಧ ಆಗ್ಬಿಟ್ಟಿದ್ದೀರಿ ನೀವು? ಹೌದೌದು, ಸಿದ್ಧ ಆಗ್ಬೇಕು. ಅವರು ಮತ್ತೆ ಸುಳ್ಳು ಹೇಳ್ಕೊಂಡು ಗುಂಡು ಹೊಡೆದು ಹೋಗ್ಬಿಡೋದು, ಮುಂದೂ ಇಲ್ಲ. ಇವರೇ ಹೇಳಿದ್ದಾರೆ ಹಿಂದೆಲ್ಲ. ಇವರು ಮಾವನೇ ಹೇಳಿದ್ದಾರೆ ಅದನ್ನ ವಹಿಸ್ಬೇಕು ಅಂತ.
ಓಕೆ ಸರ್, ಒಟ್ಟಾರೆಯಾಗಿ ಈಗ ಅಶ್ವವೇಗ ವಾಹಿನಿಯ ಮೂಲಕ ಈಗ ಲಕ್ಷಾಂತರ ಮಂದಿ ಆ ಭಕ್ತರು ಕೂಡ ಇದನ್ನ ನೋಡ್ತಾ ಇರ್ತಾರೆ. ಅವರೆಲ್ಲರಿಗೂ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತವಾಗಿ ಆ ದೇವಸ್ಥಾನ ನಾವು ನಮ್ಮ ಅಜ್ಜನ ಕಾಲದಿಂದ ನಾವು ನಡ್ಕೊಂಡು ಬರ್ತಾ ಇದೀವಿ. ಈಗಲೂ ನಾವು ಭಕ್ತರು. ಯಾವ ಸಂದರ್ಭದಲ್ಲೂ ದೇವಸ್ಥಾನವನ್ನ ಸರ್ಕಾರಕ್ಕೆ ವಹಿಸ್ಬೇಕು, ಮುಜರಾಯಿಗೆ ವಹಿಸ್ಬೇಕು ಅಂತ ನಾನು ಹೇಳೂ ಇಲ್ಲ, ಬರ್ದೂ ಇಲ್ಲ, ಪತ್ರನ ಮನಸ್ಸಿನಲ್ಲಿ ಎಣಿಸೂ ಇಲ್ಲ. ಇವ್ರಿಗೂ ಮನಸ್ಸಿನಲ್ಲಿ ಇತ್ತು ಅದನ್ನೆಲ್ಲ ವಹಿಸ್ಬೇಕು ಅಂತ, ಬಹುಶಃ ಅದನ್ನ ಏನಾದ್ರು ಮಾಡಿ ತಗೋಬೇಕು ಅಥವಾ ಏನಾದ್ರು ಮಾಡಿ ಸರ್ಕಾರಕ್ಕೆ ವಹಿಸ್ಬೇಕು ಅಂತ. ಅದನ್ನ ಬೇರೆ ಬೇರೆ ಅದೇ ಹೇಳಿದ್ನಲ್ಲ, ಇವರೇ ಹೇಳಿದ್ದಾರೆ, ಸಿಗಂದೂರು ದೇವಸ್ಥಾನ ಬಿಟ್ಟು ಬಾಕಿ ಎಲ್ಲಿ ಬೇಕಾದ್ರೂ ನಾನು ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ ಸುಳ್ಳು ಅಂತ ಕೇಳಿ. ಹೀಗೆ ಇವರು ಹೇಳೋದಕ್ಕೆ ತಪ್ಪು ಭಾವನೆ ಬರೋ ರೀತಿಯಲ್ಲಿ ರಾಜಕೀಯಕ್ಕಾಗಿ ಈ ತರ ಸುಳ್ಳು ಹೇಳ್ತಾ ಹೋಗ್ತಿದ್ದಾರೆ. ಆ ಸುಳ್ಳಿಗೆ ಒಂದು ಅಂತ್ಯ ಹಾಡಬೇಕಾಗಿದೆ. ಅದಕ್ಕೆ ಲಾಯರ್ ನೋಟಿಸ್ ಕೊಟ್ಟಿದ್ದೀನಿ. ಇಲ್ಲದಿದ್ರೆ 5 ಕೋಟಿ ಮಾನ ನಷ್ಟ ಮೊಕದ್ದಮೆ ಕೊಡ್ತಾ ಇದ್ದೀನಿ. ನೋಟಿಸ್ ಹೋಗಿದೆ ಅವರಿಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಯಾವ ಸಂದರ್ಭದಲ್ಲೂ ಅದು ದೇವಸ್ಥಾನ ಸರ್ಕಾರ ನಮ್ಮ ಬಿಜೆಪಿಯ ಸ್ಟ್ಯಾಂಡ್ ಏನ್ ಗೊತ್ತೇನು, ಯಾವ ಕಾರಣಕ್ಕೂ ಸರ್ಕಾರ ದೇವಸ್ಥಾನಗಳನ್ನು ನಡೆಸಬಾರ್ದು ಅನ್ನೋದೇ ನಮ್ಮ ಸ್ಟ್ಯಾಂಡ್, ಒಟ್ಟಾರೆ ಅಭಿಪ್ರಾಯ ಯಾವತ್ತು. ಹೌದು. ಅಂತದ್ರಲ್ಲಿ ನಾನು ಹೇಳ್ತೀನಿ, ನಮ್ಮ ದೇವಸ್ಥಾನ, ನಮ್ಮೂರು, ನಮ್ಮ ಅಜ್ಜ ನಮ್ಮ ಅಜ್ಜಿ ನಡ್ಸ್ಕೊಂಡ್ ಬಂದಿದ್ದು, ನಮ್ಮ ಬಂಧು ಬಾಂಧವರೇ ಅದ್ರ ಟ್ರಸ್ಟಿಗಳು, ನಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಅದ್ರ ಅರ್ಚಕರು. ಎಸ್ ಸರ್. ಎಸ್, ಥ್ಯಾಂಕ್ ಯು ಹಾಲಪ್ಪ ಸರ್, ಸಂಪರ್ಕಕ್ಕೆ ಬಂದಕ್ಕಾಗಿ. ಸೊ ಇದು ಹರತಾಳು ಹಾಲಪ್ಪ ಅವರ ಮಾತುಗಳು. ನನ್ನ ಮೇಲೆ ಗೋಪಾಲಕೃಷ್ಣ ಬೇಳೂರು ಅವರು ಸುಮ್ಮನೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಬಿಜೆಪಿಯ ಸಿದ್ಧಾಂತಗಳೇ ಇರೋ ಹಾಗೆ ಹೇಳೋ ಹಾಗೆ ನಾವು ಯಾವತ್ತಿಗೂ ಕೂಡ ದೇವಸ್ಥಾನವನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ನಾವು ಯಾವತ್ತಿಗೂ ವಾದ ಮಾಡಲ್ಲ. ಬದಲಿಗೆ ಈ ವಾದವನ್ನು ಮಾಡಿದವರು ಯಾರು ಅಂತ ಕೇಳಿದರೆ ಬೇಳೂರು ಫ್ಯಾಮಿಲಿಯವರು ಅಂತ ಅವರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ.